ನಮಸ್ಕಾರ ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ದೀರಾ, ಸೊ ಅವರಿಗೆಲ್ಲ ಸ್ವಲ್ಪ ಶಾಕಿಂಗ್ ಸುದ್ದಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಂತ ಇದ್ದೀರಾ, ಸೊ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೊ ಏನದು ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ, ಸೊ 1 ಗ್ರಾಮ್ಗೆ ಎಷ್ಟಿದೆ, 2 ಗ್ರಾಮ್ಗೆ ಎಷ್ಟಿದೆ, 8 ಪವನ್ಗೆ ಎಷ್ಟಿದೆ, ಸೊ 100 ಗ್ರಾಮ್ ಅಂದರೆ 1 kgಗೆ ಎಷ್ಟಿದೆ, ಹಾಗೆ ಸಿಲ್ವರ್ ಕೂಡ ಅಂದರೆ ಬೆಳ್ಳಿಯ ಬೆಲೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ, ಸೊ ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಷ್ಟರ ಮಟ್ಟಿಗೆ ಇಳಿಕೆ ಕಂಡಿದೆ, ಸೊ ಏನು ಸೊ ಗ್ರಾಹಕರು ಈಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸೋಕ್ಕೆ ಇದು ಸೂಕ್ತವಾದ ಸಮಯನ, ಅಥವಾ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಖರೀದಿಸಬೇಕಾ, ಯಾವಾಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸೋಕ್ಕೆ ಸೂಕ್ತವಾದ ಸಮಯ, ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ 24 ಕ್ಯಾರೆಟ್ಗೆ ನೋಡೋದಾದರೆ, ಬೆಲೆಯನ್ನು ನೋಡೋದಾದರೆ, ಸೊ 1 ಗ್ರಾಮ್ಗೆ ವೆಯ್ಟ್ ಬಂದುಬಿಟ್ಟು 1 ಗ್ರಾಮ್ಗೆ ಪ್ರೈಸ್ ಬಂದುಬಿಟ್ಟು 15,943 ಇದೆ. ಸೊ 1 ಗ್ರಾಮ್ಗೆ 15,943 ಇದೆ. ಇನ್ನು 8 ಗ್ರಾಮ್ಗೆ ಅಂದರೆ 1 ಪವನ್ಗೆ 1,27,544 ಇದೆ. ಸೊ ಇನ್ನು ಬಂದುಬಿಟ್ಟು 10 ಗ್ರಾಮ್ಗೆ 1,59,430 ಇದೆ. ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು 2 ದಿನದ ಹಿಂದೆ 16,100 ಏನೋ ಇತ್ತು. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು 24 ಕ್ಯಾರೆಟ್ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಂತ ಇದ್ದೀರಾ, ಸೊ ಅವ್ರಿಗೆ ಗುಡ್ ನ್ಯೂಸ್, ಚಿನ್ನವನ್ನು ಖರೀದಿ ಮಾಡಬೇಕಂತ ಇದ್ದೀರಾ. ನೆಕ್ಸ್ಟ್ ಬಂದುಬಿಟ್ಟು 22 ಕ್ಯಾರೆಟ್ ಗೋಲ್ಡ್ ನೋಡೋದಾದರೆ, ಸೊ 1 ಗ್ರಾಮ್ಗೆ 14,616 ಇದೆ. ಸೊ 1 ಗ್ರಾಮ್ಗೆ ಬಂದುಬಿಟ್ಟು ಸೊ ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು 8 ಗ್ರಾಮ್ಗೆ ಅಂದರೆ 1 ಪವನ್ಗೆ 1,16,928 ಇದೆ. ಪ್ರೈಸ್ ಬಂದುಬಿಟ್ಟು ಇವತ್ತಿನ ಚಿನ್ನದ ಬೆಲೆ ಇಷ್ಟಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 10 ಗ್ರಾಮ್ಗೆ ಬಂದುಬಿಟ್ಟು 1,46,160 ಇದೆ. ಸೊ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ ಇಲ್ಲೂ ಕೂಡ, ಸೊ ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಬಂದುಬಿಟ್ಟು 100 ಗ್ರಾಮ್ ಅಂದರೆ 1 kgಗೆ 14,61,600 ಇದೆ. ಸೊ ಇದು ಬಂದುಬಿಟ್ಟು 24 ಕ್ಯಾರೆಟ್ನ ಗೋಲ್ಡ್ ಪ್ರೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು 18 ಕ್ಯಾರೆಟ್ ಗೋಲ್ಡ್ ನೋಡೋದಾದರೆ, ಸೊ 1 ಗ್ರಾಮ್ಗೆ 11,957 ಇದೆ 1 ಗ್ರಾಮ್ಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 8 ಗ್ರಾಮ್ ಅಂದರೆ 1 ಪವನಿಗೆ 95,658 ಇದೆ. ಸೊ 18 ಕ್ಯಾರೆಟ್ ಗೋಲ್ಡ್ ಸ್ವಲ್ಪ ಕಡಿಮೆಗೆ ಸಿಗತ್ತೆ. ಇನ್ನು 10 ಗ್ರಾಮ್ಗೆ ಬಂದುಬಿಟ್ಟು 1,19,572 ಇದೆ. ಸೊ ಇನ್ನು 100 ಗ್ರಾಮ್ ಅಂದರೆ 1 kgಗೆ ಬಂದುಬಿಟ್ಟು 1,95,720 ಇದೆ. ಸೊ ಇದಿಷ್ಟು ಬಂದುಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಆಗುತ್ತೆ. 22 ಹಾಗೆ 18 ಕ್ಯಾರೆಟ್ನ ಗೋಲ್ಡ್ ಪ್ರೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳಿ ಬೆಲೆ ಅಂದರೆ ಸಿಲ್ವರ್ನ ಬೆಲೆ ನೋಡಿದ್ರೆ, ಬೆಳ್ಳಿಯ ಬೆಲೆ ನೋಡಿದ್ರೆ, ಸೊ 1 ಗ್ರಾಮ್ಗೆ ಸೊ 260 ಇದೆ. ಸೊ ಕಳೆದ 2 ದಿನದ ಹಿಂದೆ ಸೊ ಸ್ವಲ್ಪ ಅಂದರೆ ಕಡಿಮೆನೇ ಇತ್ತು, 250 ಏನೋ ಇತ್ತು. ಸೊ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಬೆಳ್ಳಿಯ ಬೆಲೆ ಸೊ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ ಬೆಳ್ಳಿಯ ಬೆಲೆ. ಸೊ ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಗ್ರಾಹಕರಿಗೆ ಯಾರೆಲ್ಲ ಖರೀದಿ ಮಾಡಬೇಕು ಬೆಳ್ಳಿನ ಅಂತ ಇದ್ದೀರಾ, ಸೊ ಅವರಿಗೆಲ್ಲ ಇದು ಸರಿಯಾದ ಸಮಯ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು 1 kgಗೆ 1 ಕಿಲೋಗ್ರಾಮ್ 1 kgಗೆ 2,60,000 ಆಗುತ್ತೆ. ಸೊ ನೀವು ಬೆಳ್ಳಿಯನ್ನು ಖರೀದಿಸಿ ಮಾಡಬೇಕಂದ್ರೆ, ಸೊ ಚಿನ್ನದ ಬೆಲೆ ನೀವು ಖರೀದಿ ಮಾಡ್ಬೋದು ಈ ಟೈಮಲ್ಲಿ. ಸೊ ಅಷ್ಟೇನು ಜಾಸ್ತಿ ಆಗಿಲ್ಲ. ಸೊ ಕರೆಕ್ಟಾಗಿ ಒಂದು ಪ್ರೈಸಲ್ಲಿ ನಿಂತಿದೆ. ಸೊ ಇನ್ನೂ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಸೊ ಈ ಪ್ರೈಸಿಗೆ ನಿಂತಿರೋದು. ಇನ್ನು ಕಡಿಮೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಸೊ ಜಾಸ್ತಿ ಆಗತ್ತಂತನೂ ಹೇಳೋಕ್ಕಾಗಲ್ಲ. ಸೊ ಈ ಪ್ರೈಸಿಗೆ ನಿಂತಿರುತ್ತೆ. ಸೊ ಈ ಪ್ರೈಸ್ನಲ್ಲಿ ತೊಗೊಳೋದು ಬೆಸ್ಟ್. ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ಮೇಲೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೈಸ್ಗೆ ತೊಗೊಳೋದು ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು
ಆಯ್ತು ಅಂದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು. ಸೊ ಎಲ್ಲರಿಗೂ ಗೊತ್ತಾಗಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ಹೇಳ್ತಾ ಸೊ ವಿಡಿಯೋನ ಏನು ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.